ಹೆಲೋ ಫ್ರೆಂಡ್ಸ್, ಎಲ್ಲರೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಂಪ್ನಿ ಅಕೌಂಟ್ಸ್ನ ಅಂಡರ್ ರೈಟಿಂಗ್ ಲಯಬಿಲಿಟಿಯನ್ನು ಕಂಡುಹಿಡಿಯೋಣ, ಕ್ಯಾಲ್ಕುಲೇಷನ್ ಮಾಡೋಣ. ಅಂಡರ್ ರೈಟಿಂಗ್ ಲಯಬಿಲಿಟಿಯಲ್ಲಿ ಈ ಕ್ವಶನ್ ಬಂದ್ಬಿಟ್ಟು 5 ಮಾರ್ಕ್ಸ್ಗೆ ಕೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ಸು, ಯಾಕಂದರೆ ಇದೇ ಥರ ಕ್ವಶನ್ನೇ ಎಕ್ಸಾಮಲ್ಲಿ ಕೇಳ್ತಾರೆ. ವ್ಯಾಲ್ಯೂ ಅಷ್ಟೇ ಚೇಂಜ್ ಮಾಡ್ತಾರೆ, ಉಳ್ಕಿದ್ದೆಲ್ಲ ಸೇಮ್ ನಾವು ಹೇಗೆ ಮಾಡ್ತೀವಲ್ಲ ಆ ಸೇಮ್ ಪ್ರೊಸೀಜರ್ ಹಾಕಬೇಕು. ಸೇಮ್ ಪ್ರೊಸೀಜರ್ ಹಾಕಿ ಸೇಮ್ ಮಾಡಬೇಕು. ಬನ್ನಿ ಈಗ ಲೆಕ್ಕ ಕ್ವಶನ್ ಓದೋಣ ಏನು ಬರುತ್ತೆ ಅಂತ. ಫಸ್ಟಿಗೆ ಬಂದ್ಬಿಟ್ಟು ರಾಕೇಶ್ ಅಂಡ್ ಕಂಪ್ನಿ ಲಿಮಿಟೆಡ್ ಇಶ್ಯೂಡ್ 80,000 ಶೇರ್ಸ್ ಆಫ್ ₹10 ಈಚ್, ಆಫ್ ವಿಚ್ ದ ಶೇರ್ಸ್ ವೇರ್ ಅಂಡರ್ ರಿಟರ್ನ್ ಬೈ ಎಕ್ಸ್ ಅಂಡ್ ವೈ ವಾಸ್ ಆಸ್ ಅಂಡರ್. ಇಲ್ಲಿ ಏನು ಮಾಡ್ತಾರೆ, ರಾಕೇಶ್ ಅಂಡ್ ಕಂಪ್ನಿ ಅವರು 80,000 ಶೇರ್ಸ್ನ ಒಂದು ಶೇರ್ಸ್ಗೆ ₹10 ಇಟ್ಟು ಇಶ್ಯೂ ಮಾಡ್ತಾರೆ. ಆ ಇಶ್ಯೂ ಯಾರ ಅಂಡರ್ನಲ್ಲಿ ಮಾಡಿಸ್ತಾರೆ ಅಂದರೆ ಎಕ್ಸ್ ಮತ್ತು ವೈ ಅಂಡರ್ನಲ್ಲಿ ಮಾಡಿಸ್ತಾರೆ ಇಶ್ಯೂನ. ಅಲ್ಲಿ ಎಷ್ಟು ಶೇರ್ ತಗೊಳ್ತಾರೆ ಅಂದರೆ 48,000 ಶೇರ್ಸ್ ಅನ್ನ ತಗೊಂಡಿರ್ತಾರೆ. ಮತ್ತೆ ವೈ ಅವರು 32,000 ಶೇರ್ನ ಸೆಲ್ ಮಾಡ್ತೀವಿ ಅಂತ ತಗೊಂಡಿರ್ತಾರೆ. ಅದರಲ್ಲಿ ದ ಪಬ್ಲಿಕ್ ಸಬ್ಸ್ಕ್ರೈಬ್ಡ್ ಫಾರ್ 64,000 ಶೇರ್ಸ್. 80,000 ಶೇರ್ಸ್ ನಲ್ಲಿ ಪಬ್ಲಿಕ್ ದವರು 64,000 ಶೇರ್ಸ್ ಅನ್ನ ಅಷ್ಟೇ ಇದು ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿರ್ತಾರೆ. ವಿಚ್ ಇನ್ಕ್ಲೂಡೆಡ್ ಮಾರ್ಕೆಟ್ ಅಪ್ಲಿಕೇಶನ್. ಈ 64,000 ಶೇರ್ಸ್ ನಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ಸ್ ಯಾರ್ಯಾರ್ದು ಎಷ್ಟೆಷ್ಟು ಇರ್ತವೆ ಅಂತ ಕೊಟ್ಟಿದ್ದಾರೆ. ಎಕ್ಸ್ ದವ್ರದ್ದು 40,000 ಮಾರ್ಕೆಟ್ ಅಪ್ಲಿಕೇಶನ್ಸ್ ಇದಾವೆ, ವೈ ಅವ್ರದ್ದು 14,000 ಮಾರ್ಕೆಟ್ ಅಪ್ಲಿಕೇಶನ್ಸ್ ಇದಾವೆ. ಇದ್ರ ಮೇಲೆ ನಾವೇನ್ ಮಾಡಬೇಕು, ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ನ ಕಂಡಿಡಬೇಕು. ಇದೆಲ್ಲ ಕೊಟ್ಟಿರೋ ಡಾಟಾದ ಮೇಲೆ ಯಾರ್ಯಾರ್ದು ಲಯಬಿಲಿಟಿ ಎಷ್ಟೆಷ್ಟು ಬರುತ್ತೆ ಅಂತ ಕಂಡುಹಿಡಿದೆ ಇದು ಪ್ರಾಬ್ಲಮ್ನ ಆನ್ಸರ್ ಆಗುತ್ತೆ. ಇದು ಎಷ್ಟು ಅಮೌಂಟ್ ಬರುತ್ತಲ್ಲ ಅಷ್ಟು ಅಮೌಂಟು ಅಂಡರ್ ರೈಟರ್ಸ್ ಅವರಿಗೆ ಕೊಡಬೇಕು. ಅದಕ್ಕಿಂತ ಮೊದಲು ನಾವು ಏನು ಮಾಡ್ಕೋಬೇಕು, ಮಾರ್ಕೆಟ್ ಅಪ್ಲಿಕೇಶನ್ ಅಷ್ಟೇ ಕೊಟ್ಟಿದ್ದಾರೆ ನಮಗೆ. ಅದ್ರ ಸಲುವಾಗಿ ನಾವೇನು ಮಾಡ್ಕೋಬೇಕು, ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟಿದ್ದಾವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಎಲ್ಲಕ್ಕಿಂತ ಮೊದಲು. ಅದ್ರ ಸಲುವಾಗಿ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ ಅಂತ ಹಾಕಿ ಹೆಡ್ಡಿಂಗ್ ಹಾಕಿ ಒಂದೇ ಫಾರ್ಮೆಟ್ ಹೇಗಿರುತ್ತೆ ಅಂದ್ರೆ ಅನ್ಮಾರ್ಕೆಟ್ ಅಪ್ಲಿಕೇಶನ್ ಕ್ಯಾಲ್ಕುಲೇಷನ್ದು ಈ ತರ ಬರೆದು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ ಎಷ್ಟು ಮಾಡಿದೀವಿ ಅಂದ್ರೆ ಪಬ್ಲಿಕ್ ಇಂದ ರಿಸೀವ್ ಮಾಡಿದ್ರು ಬರಿಬೇಕು. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಹಾಕಿ 64,000 ಶೇರ್ಸ್ ಅನ್ನ ಪಬ್ಲಿಕ್ ಇಂದ ರಿಸೀವ್ ಮಾಡಿದೀವಿ, ಅದನ್ನ ಹಾಕಬೇಕು. ಈಗ ಮಾರ್ಕೆಟ್ ಅಪ್ಲಿಕೇಶನ್ಸ್ ಬೈ ಎಕ್ಸ್ ಅಂಡ್ ವೈ. ಎಕ್ಸ್ ಅಂಡ್ ವೈ ಇಂದ ಎಷ್ಟು ಮಾರ್ಕೆಟ್ ಅಪ್ಲಿಕೇಶನ್ ಆಗಿದೆ? ಎಕ್ಸ್ ಇಂದ 40,000 ಶೇರ್ಸ್ ಆಗಿದ್ದಾವೆ, ವೈ ಇಂದ 14,000 ಶೇರ್ಸ್ ಮಾರ್ಕೆಟ್ ಆಗಿದ್ದಾವೆ. ಈಗ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? 54,000 ಆಗುತ್ತೆ. ಈ 54,000 ಏನ್ ಮಾಡಬೇಕು, ಲೆಸ್ ಮಾಡಬೇಕು. ಯಾಕಂದ್ರೆ ಟೋಟಲ್ ಸಬ್ಸ್ಕ್ರೈಬ್ಡ್ ಶೇರ್ಸ್ ನಲ್ಲಿ ಮಾರ್ಕೆಟ್ ಶೇರ್ಸ್ ಅನ್ನ ಮೈನಸ್ ಮಾಡಿದಾಗ ನಮಗೆ ಸಿಗೋದೇ ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ಗಳು. ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 10,000 ಸಿಗುತ್ತೆ. ಆ 10,000 ಏನು ಅನ್ಮಾರ್ಕೆಟ್ ಅಪ್ಲಿಕೇಶನ್. ಈ ಅನ್ಮಾರ್ಕೆಟ್ ಅಪ್ಲಿಕೇಶನ್ ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ನಮಗೆ ಗ್ರಾಸ್ ಲೈಬಿಲಿಟಿಯಲ್ಲಿ ಮೈನಸ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಈಗ ಅನ್ಮಾರ್ಕೆಟ್ ಅಪ್ಲಿಕೇಶನ್ ಮುಗೀತು. ಈಗ ಡೈರೆಕ್ಟ್ ಆಗಿ ಅಂಡರ್ ರೈಟರ್ಸ್ ಲೈಬಿಲಿಟಿ ಹೇಗೆ ಕೌಂಟ್ ಮಾಡ್ಕೊಂತ ಹೋಗ್ಬೇಕು. ಈಗ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲೈಬಿಲಿಟಿ ಅಂತ ಹಾಕ್ಬೇಕು. ಅದಾಕಿದ ತಕ್ಷಣ ನಮ್ಗೆ ಎಷ್ಟು ಕೊಟ್ಟಿದ್ದಾರೆ? ಎಕ್ಸ್ ಮತ್ತೆ ವೈ ಇಬ್ಬರು ತಗೊಂಡಿದ್ದಾರೆ, ಇಬ್ಬರು ಇದು ಮಾಡಿದ್ದಾರೆ. ಆ ಸಲುವಾಗಿ ಪರ್ಟಿಕ್ಯುಲರ್ಸ್ ಎಕ್ಸ್ ವೈ ಮತ್ತೆ ಅವ್ರದ್ದು ಟೋಟಲ್ ಅಂತ ಅಮೌಂಟ್ ಅಂತ ಹಾಕಬೇಕು. ಮೊದಲನೇದು ಗ್ರಾಸ್ ಲೈಬಿಲಿಟಿ, ಯಾರ್ಯಾದ್ರು ಎಷ್ಟೆಷ್ಟು ಶೇರ್ಸ್ಗಳನ್ನ ಅಲಾಟ್ ಮಾಡ್ಕೊಂಡಿದ್ದಾರೆ. ಎಕ್ಸ್ ಅವರು 48,000 ಶೇರ್ಸ್ ಅನ್ನ ಅಲಾಟ್ ಮಾಡ್ಕೊಂಡಿದ್ದಾರೆ, ಸೇಲ್ ಮಾಡ್ತೀನಿ ಅಂತ. ಅದು ಸ್ವಲ್ಪ 48 ಬರ್ಕೊಂಡ್ವಿ. ವೈ ಅವರು 32,000 ಬರ್ಕೊಂಡ್ವಿ. ಟೋಟಲ್ ಆಗಿ ಎಷ್ಟಾಗುತ್ತೆ? 80,000 ಆಗುತ್ತೆ. 80,000 ಟೋಟಲ್ ನಲ್ಲಿ ಬರ್ತೀವಿ. ಈಗ ಅನ್ಮಾರ್ಕೆಟ್ ಅಪ್ಲಿಕೇಶನ್ಸ್ ಎಷ್ಟಿದಾವೆ? 10,000 ಇದಾವೆ. ಈ ಅನ್ಮಾರ್ಕೆಟ್ ಅಪ್ಲಿಕೇಶನ್ ನಾವು ಏನ್ ಮಾಡ್ಬೇಕು ಅಂದ್ರೆ ಅದು ಎಕ್ಸ್ ಗೆ ಎಷ್ಟು ಕೊಡ್ಬೇಕು, ವೈಗೆ ಎಷ್ಟು ಕೊಡ್ಬೇಕು ಅಂದ್ರೆ ಗೊತ್ತಿಲ್ಲ. ಟೋಟಲ್ ಎಷ್ಟಿದಾವೆ? 10,000 ಇದಾವೆ. ಎಕ್ಸ್ ಗೆ ಎಷ್ಟು ಕೊಡ್ಬೇಕು, ವೈಗೆ ಎಷ್ಟು ಕೊಡ್ಬೇಕು ಗೊತ್ತಿಲ್ಲ. ಸಲುವಾಗಿ ಅನ್ಮಾರ್ಕೆಟ್ ಅಪ್ಲಿಕೇಶನ್ ಅನ್ನ ನಾವು ಹೆಂಗ್ ಕೊಡ್ಬೇಕು ಅಂದ್ರೆ ಗ್ರಾಸ್ ಲೈಬಿಲಿಟಿ ಇರ್ತದಲ್ಲ ಅದನ್ನ ರಿಶೋ ಮಾಡಬೇಕು. ಈಗ ನೋಡ್ಕೊಳ್ಳಿ, ಗ್ರಾಸ್ ಲೈಬಿಲಿಟಿ 48,000 ಮತ್ತೆ 32,000 ಇದೆ. 48,000 ಮತ್ತೆ 32,000 ರೇಷೋ ತೆಗೆದ್ರೆ ಎಷ್ಟಾಗುತ್ತೆ ಅಂದ್ರೆ 3:2 ಆಗುತ್ತೆ. 3:2 ಆಗುತ್ತೆ. ಯಾಕಂದ್ರೆ 16 ಆಗುತ್ತೆ. 0 ಕ್ಯಾನ್ಸಲ್ ಆದ್ರೆ 3:2 ಬರುತ್ತೆ. ಅದು ಹಾಗೆ ನಾವು ಅನ್ಮಾರ್ಕೆಟ್ ಅಪ್ಲಿಕೇಶನ್ ಕೂಡ 3:2 ನಲ್ಲಿ ಡಿವೈಡ್ ಮಾಡ್ಕೋಬೇಕು. ಇದು ಎಲ್ಲಿ ಬಂತಂದ್ರೆ ಗ್ರಾಸ್ ಲೈಬಿಲಿಟಿ ಅಮೌಂಟ್ ಅನ್ನ ನಾವು
ಇದು ರೇಷೋ ಆಗಿ ತೆಕ್ಕೊಂಡು ಅದರಿಂದ ಅನ್ಮಾರ್ಕೆಡ್ ಅಪ್ಲಿಕೇಶನ್ ನಲ್ಲಿ ರೇಷೋ ಮಾಡ್ತೀವಿ. ಅವಾಗ ಅವಾಗ ಎಷ್ಟು ಬರುತ್ತೆ? 10,000ಗೆ 3:2 ಮಾಡಿದಾಗ 6,000 ಮತ್ತೆ 4,000 ಬರುತ್ತೆ. ಈ 6,000 4,000 ಗ್ರಾಸ್ ಲೈಬಿಲಿಟಿಯಲ್ಲಿ ಮೈನಸ್ ಮಾಡಬೇಕು, ಲೆಸ್ ಮಾಡಬೇಕು. ಆ ಲೆಸ್ ಮಾಡಿದಾಗ ನಮಗೆ ಬರೋದು 42,000 ಮತ್ತೆ 28,000 ಬರುತ್ತೆ. ಇವೆರಡು ಫುಲ್ ಆ್ಯಡ್ ಮಾಡಿದಾಗ 70,000 ಬರುತ್ತೆ. ಮತ್ತೆ ಇವೆರಡು ಮೈನಸ್ ಮಾಡಿದಾಗ 70,000 ಬರುತ್ತೆ. ಈಗ ಈ ಉಳಿದಿರೋದ ಅಮೌಂಟ್ನಲ್ಲಿ ಮಾರ್ಕೆಟ್ ಅಪ್ಲಿಕೇಶನ್ ಇಲ್ತವೆ. ಇವು ಮಾರ್ಕೆಟ್ ಅಪ್ಲಿಕೇಶನ್, ಇವೆರಡು ಎಕ್ಸ್ ಮಾರ್ಕೆಟ್ ಅಪ್ಲಿಕೇಶನ್ ಇದ್ರಲ್ಲಿ ಮೈನಸ್ ಮಾಡಿ ವೈ ದ ಮಾರ್ಕೆಟ್ ಅಪ್ಲಿಕೇಶನ್ ಇದ್ರಲ್ಲಿ ಮೈನಸ್ ಮಾಡಬೇಕು. ಎಕ್ಸ್ ಮಾರ್ಕೆಟ್ ಅಪ್ಲಿಕೇಶನ್ ಎಷ್ಟಿದಾವೆ? 40,000 ಇದೆ. 40,000ಗೆ 40,000 ಎಕ್ಸ್ ನಲ್ಲಿ ಹಾಕಿದ್ವಿ. ಮತ್ತೆ ವೈ ಎಷ್ಟಿದಾವೆ? 14,000 ಇದಾವೆ. 14,000 ಹಾಕಿದ್ವಿ. ಟೋಟಲ್ ಎಷ್ಟಾಯ್ತು? 54,000 ಆಯ್ತು. ಟೋಟಲ್ ನಲ್ಲಿ ಹಾಕಿದ್ವಿ. ಇದನ್ನು ಕೂಡ ಲೆಸ್ ಮಾಡಬೇಕು. ಇದನ್ನ ಲೆಸ್ ಮಾಡಿದ್ರೆ ಎಷ್ಟು ಉಳಿತು? ನಮಗೆ 2,000 ಉಳಿತು. ಮತ್ತೆ ಈ ಕಡೆ 14,000 ಉಳಿತು. ಮತ್ತೆ ಇದನ್ನ ಟೋಟಲ್ ಇದು ಎರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 16,000 ಆಗುತ್ತೆ. ಮತ್ತೆ ಇದರಲ್ಲಿ ಇದು ಮೈನಸ್ ಮಾಡಿದ್ರೆ 16,000 ಆಗುತ್ತೆ. ಇದು ಏನು ಆನ್ಸರ್ ಅಂದ್ರೆ ಅಂಡರ್ ರೈಟರ್ಸ್ ಲಯಬಿಲಿಟಿ. ಎಕ್ಸ್ಗೆ 2,000 ಕೊಡಬೇಕು, ವೈಗೆ 14,000 ನಾವು ಕೊಡಬೇಕು. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಬಹಳ ಸಿಂಪಲ್ ಇದೆ ಲೆಕ್ಕ. ಏನಾದರೂ ಯಾರಿಗಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದೇ ತರ ಇನ್ನೊಂದ್ ತರ ಸ್ವಲ್ಪ ಟ್ವಿಸ್ಟ್ ಇರೋ ಲೆಕ್ಕನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಧನ್ಯವಾದಗಳು.